ಮುಂದಿನ ನಕ್ಷತ್ರ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರು ಎಷ್ಟು ಸಾಧ್ಯನೋ ಅಷ್ಟು ಒಂದು ಏನು ಪಾನಕ ಇರ್ಬೋದು, ಇಲ್ಲ ಮಜ್ಜಿಗೆ ಇರ್ಬೋದು, ಇದನ್ನ ದಾನವನ್ನು ಮಾಡಿ ಇಡೀ ತಿಂಗಳು ನೀವು ಕೂಡ ಮಾಡ್ಕೊಂಡು ಬನ್ನಿ. ತುಂಬ ಅದ್ಭುತವಾದ ರಿಸಲ್ಟನ್ನು ನೋಡ್ತೀರಾ. ಹಾಗೆ ಮುಂದಿನ ನಕ್ಷತ್ರ ವಿಶಾಖ, ಅನುರಾಧ, ಜ್ಯೇಷ್ಠ. ಈ ನಕ್ಷತ್ರದವರು ಅನ್ನದಾನವನ್ನು ಮಾಡಿ ಆ ದಿನ ಇಡೀ ತಿಂಗಳು ನಿಮ್ಗೆ ಎಷ್ಟು ಸಾಧ್ಯನೋ ಒಬ್ರಿಗೋ ಇಬ್ಬರಿಗೋ ಅನ್ನದಾನವನ್ನು ಮಾಡ್ತಾ ಬನ್ನಿ. ಯಾರ್ಯಾರು ವಿಶಾಖ, ಜ್ಯೇಷ್ಠ, ಅನುರಾಧ ನಕ್ಷತ್ರದವರು ತುಂಬ ಒಂದು ಅದ್ಭುತ ರಿಸಲ್ಟ್ ಸಿಗುತ್ತೆ. ಏನು ನೀವು ಹೋದ ವರ್ಷ ಎಲ್ಲ ತುಂಬ ಪ್ರಾಬ್ಲಮಲ್ಲಿ ಇದ್ರಿ, ಎಲ್ಲವೂ ನಿವಾರಣೆ ಆಗೋಂಥದ್ದು ಈ ದಿನ. ಮಿಸ್ ಮಾಡ್ದಲೇ ನೀವೆಲ್ಲರೂ ಅನ್ನದಾನವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಕ್ಷತ್ರ ಹಸ್ತ, ಚಿತ್ತ, ಸ್ವಾತಿ. ಈ ನಕ್ಷತ್ರದವರು ವಿದ್ಯಾದಾನವನ್ನು ಮಾಡಿ ಯಾವ ರೀತಿ ಯಾವುದಾದ್ರೂ ಬಡವರು ಮಕ್ಕಳಿರ್ತಾರೆ ಅವರಿಗೆ ಎಕ್ಸಸೈಸು, ಬುಕ್ಕು, ಪೆನ್ನು, ಈ ಸಮವಸ್ತ್ರಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವೆಲ್ಲರೂ ಕೂಡ ವಿದ್ಯಾದಾನವನ್ನು ಮಾಡಿ ಬಹಳ ಶ್ರೇಷ್ಠವಾಗಿರತಕ್ಕಂಥ ಒಂದು ದಾನ. ಹಾಗೆ ಮುಂದಿನ ನಕ್ಷತ್ರವಾದ ಮಖ, ಪುಬ್ಬ ಹಾಗೂ ಉತ್ತರ. ಈ ನಕ್ಷತ್ರದವರು ಪಿತೃಗಳಿಗೆ ಈ ದಿನ ತರ್ಪಣವನ್ನು ಕೊಡಿ, ಹಾಗೆ ದಾನವನ್ನು ಮಾಡಿ. ಯಾವ ದಾನ? ವಸ್ತ್ರದಾನಗಳನ್ನು ಮಾಡಿ. ಹಾಗೂ ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ತಗೊಳ್ಳಿ. ಯಾರಾದರೂ ಮನೆಯಲ್ಲಿ ಹಿರಿಯರಿದ್ದಾರೆ, ಅಜ್ಜಿ, ತಾತ, ಸೋದರ ಮಾವ, ಇಂಥವರ ಆಶೀರ್ವಾದವನ್ನು ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತದೆ.